ನಮಸ್ಕಾರ ಎಲ್ರಿಗೂ. ಹರೇ ಶ್ರೀನಿವಾಸ. ಇವತ್ತಿನ ವಿಡಿಯೋದಲ್ಲಿ ಮಿಲ್ಲೆಟ್ಸಿಂದ ಸಿರಿಧಾನ್ಯದಿಂದ ಮಾಡೋ ಅಂಥ ಗಂಜಿನ ನಾವು ತೋರಿಸ್ಕೊಡ್ತಾ ಇದ್ದೀವಿ. ಇದು ಒಂದು ಗಂಜಿ ಬೇಸ್. ಇದಕ್ಕೆ ನೀವು ವೆರೈಟೀಸಾಗಿ ಮಾಡ್ಕೊಂಡು ಕುಡಿಬೋದು. ಒಂದೊಂದು ಸತಿ ಬೆಲ್ಲ ಹಾಕೋಬೋದು, ಉಪ್ಪು ಹಾಕೋಬೋದು, ಇಲ್ಲಾಂದರೆ ಜಸ್ಟ್ ಮಜ್ಜಿಗೆ ಹಾಕೋಬೋದು. ಅದನ್ನೆಲ್ಲ ನಾವು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀವಿ ಫ್ರಮ್ ಸ್ಕ್ರ್ಯಾಚ್. ಸೊ ಎಲ್ಲೂ ಸ್ಕಿಪ್ ಮಾಡದೇ ಇದ್ದಂಗೆ ಈ ವಿಡಿಯೋನ ನೋಡಿ ಫುಲ್ಲಿ ಅಳತೆ ಪ್ರಕಾರ ಹೇಳ್ಕೊಡ್ತಾ ಇದ್ದೀವಿ. ಹರೇ ಶ್ರೀನಿವಾಸತ್ತೆ. ಹರೇ ಶ್ರೀನಿವಾಸಮ್ಮ. ಓ, ನಮ್ಮನೇಲೆ ಮಿಲ್ಲೆಟ್ಸ್ ಸಂತೆ ಆಗೋಗಿದೆ. ಅದು ಪೌಡರ್ ಮಾಡಿ ಇಟ್ಕೊಂತೀವಿ ಅಲ್ಲ ಗಂಜಿ ಪುಡಿ. ಇವಾಗ ಒಂದ್ 24 ಐಟಮ್ ಹಾಕಿ ಮಾಡಿದ್ದೆ. ಅಂದ್ರೆ ನಾವಿನ್ನು ವಿಡಿಯೋ ಮಾಡ್ತಾ ಇರ್ಲಿಲ್ಲ ಅವಾಗ. ಡಾಕ್ಟ್ರು ಇವಾಗ ಒಬ್ರೊಬ್ರಿಗೆ ಫುಲ್ ಪ್ರೋಟೀನ್ ಇರೋದು ಬೇಡ ಅಂತಾರೆ, ಕಾಳುಗಳೆಲ್ಲ ಹಾಕಿ. ಅದಕ್ಕೆ ಬರೀ ಕಾಳು ಹಾಕ್ಲಾರ್ದಂಗೆ ಮಾಡಿ ತೋರ್ಸೋಣ ಅಂತ. ಇದು 1 kg ರಾಗಿ ತಗೊಂಡಿದ್ದೀನಿ, 1 kg ಜೋಳ, 1 kg ಸಜ್ಜೆ, ಇಲ್ಲಿ ಹುರುಳಿಕಾಳು ಅರ್ಧ kg ತಗೊಂಡಿದ್ದೀನಿ, ಒಂದು ಅರ್ಧ kg ಇದು ನವಣೆ. ಇದು ಎಲ್ಲಾನು ಕ್ಲೀನಾಗಿ ತೊಳೆದು ನೆನೆ ಹಾಕಿಬಿಡ್ಬೇಕು. ಬೆಳಗ್ಗೆ ಬಸ್ಬಿಟ್ಟು ಒಣಗಿಸ್ಬೇಕು ಬಿಸಿಲಿಗೆ ಚೆನ್ನಾಗಿ, ಆಮೇಲೆ ಹುರ್ಕೋಬೇಕು. ಜೋಳ, ಸಜ್ಜಿ ಎಲ್ಲ ಬೇಕು. 1-2-3 ಸತಿ ತೊಳಿಬೇಕು. ಸೊ ಎಷ್ಟೊತ್ತು ನೆನೆ ಹಾಕ್ಬೇಕತ್ತೆ? ಇವಾಗ ರಾತ್ರಿ ನೆನೆ ಹಾಕಿದ್ರೆ ಬೆಳಿಗ್ಗೆ ಎಲ್ಲ ಬಸ್ಬಿಟ್ಟು ಬಿಸಿಲಿಗೆ ಒಂದು ಬಟ್ಟೆ ಮೇಲೆ ಒಣಗಾಕ್ಬೇಕು. ಚೆನ್ನಾಗಿ ಒಣಗಬೇಕು ಅದು. ಇದು ನೆನೆ ಹಾಕೋದು ಬೇಕಾಗಿಲ್ಲ, ನವಣೆ ಇದು. ಬೆಳಗ್ಗೆ ಸುಮ್ಮನೆ ನೀರಲ್ಲಿ ತೊಳೆದ್ಬಿಟ್ಟು ಜಸ್ಟ್ ಆಮೇಲೆ ಒಣಗ ಹಾಕಿದ್ರೆ ಸಾಕು ಇದು. ಇವಾಗ ಸುಮ್ಮನೆ ನೆನೆ ಹಾಕಿದ್ದೀರಾ? ಬೆಳಗ್ಗೆ ಕ್ಲೀನಾಗಿ ತೊಳೆದು 1-2-3 ಸತಿ ಇದು ಒಣಗಿಸೋದು ಚೆನ್ನಾಗಿ ಬಟ್ಟೆ ಮೇಲೆ ಹಾಕಿ. ಒಂದು ಚೆನ್ನಾಗಿರೋ ಪಂಚೆ ಮೇಲೆ ಇದನ್ನೆಲ್ಲ ಹರಿವಾಕೋದು. ಇವಾಗ ಒಣಗಿಸಿಟ್ಕೊಂಡಿದ್ದನ್ನ ನೀವು ಹುರ್ಕೋತಾ ಇದ್ದೀರಾ? ಚೆನ್ನಾಗಿ ಹುರ್ಕೋಬೇಕು. ಇದನ್ನ ಘಮ ಅಂತಿರ್ಬೇಕು. ಮತ್ತೆ ಕಲರ್ ಚೇಂಜ್ ಆಗಬೇಕು. ಇದು ಕಲರ್ ಚೇಂಜ್ ಆಗುತ್ತೆ ತಗಡೆ ಹುರಿದ್ರೆ, ತೋರಿಸ್ತೀನಿ. ಚೆನ್ನಾಗಿ ಹುರ್ಕೊಂಡು ಸ್ವಲ್ಪ ಆರಿದ್ಮೇಲೆ ಮಿಲ್ ಮಾಡಿಸ್ಕೊಂಡ್ ಬರ್ಬೇಕು. 1 ಪಾವ್ ಹಂಗಿದ್ರೆ ಇಲ್ಲೇ ಮನೆಯಲ್ಲೇ ಮಿಕ್ಸಿಗೆ ಹಾಕ್ಕೋಬಹುದು. ಇದು ತುಂಬಾ ಮಾಡ್ತಾ ಇರೋದ್ರಿಂದ ಮಿಲ್ ಮಾಡಿಸ್ಕೊಂಬರೋದು. ಈ ತರ ಆಗ್ಬೇಕು. ಇದಾಗಿದೆ. ಇವಾಗ ವಾಸನೆ ಬರ್ತಾ ಇದೆ ನೋಡಿ, ಗಮ್ ಅಂತ. ಮತ್ತೆ ಸೌಂಡ್ ಬರ್ತಾ ಇದೆ ಚಟ ಚಟ ಅಂತ. ಅದೇ ತರನೇ ಎಲ್ಲಾನು ಹುರ್ಕೋಬೇಕಾಗಿ. ನಾವು ಜಾಸ್ತಿ ಮಾಡಿದೀವಿ, ನೀವು 1 ಪಾವ್ ಮಾಡ್ಕೋಬಹುದು. ನಿಮಗೆ ಮನೆಗೆ ಬೇಕಾದಷ್ಟು ಮಾಡ್ಕೊ. ನನಗೆ 3 ತಿಂಗಳ ಆಗಷ್ಟು ನಾ ಮಾಡಿದ್ದೀನಿ. ಇವಾಗ ಇದನ್ನ ಫ್ಲೋರ್ ಮಿಲ್ಗೆ ತಗೊಂಡು ಹೋಗಬೇಕು, ಮಿಲ್ ಮಾಡಿಸ್ಕೊಂಡು ಬರಬೇಕು. ಮಿಲ್ಲೆಟ್ ಗಂಜಿ ಪುಡಿ ರೆಡಿಯಾಗಿದೆ. ನೀವೇ ನೋಡ್ತಿರ್ಬೋದು ಎಷ್ಟು ಸಾಫ್ಟಾಗಿ, ತುಂಬ ಚೆನ್ನಾಗಾಗಿದೆ. ಘಮನೂ ತುಂಬ ಚೆನ್ನಾಗಿದೆ. ಸೊ ಇದು ಎವ್ರಿ ಡೇ ನಿಮ್ಮ ಕಿಚನಲ್ಲಿ ಇದ್ಬಿಟ್ರೆ, ನೀವು ಎವ್ರಿ ಡೇ ಮಾರ್ನಿಂಗ್ ನೀವು ಇದನ್ನು ಕುಡಿದ್ರೆ ಎಷ್ಟು ಎನರ್ಜಿ ಬೂಸ್ಟ್ ಮಾಡುತ್ತೆ ಅಂತಂದರೆ ಹೇಳೋಕ್ಕೆ ಆಗೋದಿಲ್ಲ. ನಿಮ್ಗೆ ಏನೇನು ಮಾಡಬೇಕೋ ಎಲ್ಲದಕ್ಕೂ ಉತ್ಸಾಹ ಇರುತ್ತೆ. ಗಂಜಿ ಪುಡಿ ಅಂತೂ ಸೂಪರಾಗಿ ಮಾಡಿಬಿಟ್ಟಿದ್ದೀವಿ. ಸೊ ಇವಾಗ ಈ ಗಂಜಿ ಪುಡಿ ಇಟ್ಕೊಂಡು ಹೇಗೆ ಗಂಜಿನ ಮಾಡೋದು ಅಂತ ಅಂದ್ಬಿಟ್ಟು ನಮ್ಮತ್ತೆ ಇವಾಗ ತೋರಿಸ್ಕೊಡ್ತಾರೆ. ಸ್ಕಿಪ್ ಮಾಡಿದೆ ವಿಡಿಯೋನ ನೋಡಿ. ಇದು ಟೇಬಲ್ ಸ್ಪೂನ್ ದೊಡ್ಡದು. 1 ಲೋಟ ಇದಕ್ಕೆ 2 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಇದು ಹಿಟ್ಟು ನಾನು 2 ಲೋಟ ಮಾಡ್ತಿರೋದಕ್ಕೆ 4 ಸ್ಪೂನ್ ಹಾಕ್ತಾ ಇದ್ದೀನಿ. 1:2 4 ಸ್ಪೂನ್ಗೆ ಇದಕ್ಕೆ ನೀರು ಹಾಕಿ ಸ್ವಲ್ಪ ಕಲಿಸ್ಕೋಬೇಕು. ಇಲ್ಲ ಅಂದರೆ ಗಂಟು ಬಂದ್ಬಿಡುತ್ತೆ. ಹಂಗೆ ಹಾಕಿದರೆ ಕಲಿಸ್ಕೊಂಬಿಡೋಣ ಗಂಟು ಇಲ್ದಂಗೆ. ಇಲ್ಲ ಹಂಗೆ ಹಾಕ್ಬಿಟ್ರೆ ಗಂಟು ಆಗಿಬಿಡ್ತದೆ. ಅದು ಕಲಸಿ ಹಾಕಿದ್ರೇ ಚೆನ್ನಾಗಿರ್ತದೆ. ಇದಕ್ಕೆ ಉಪ್ಪಾದ್ರೂ ಹಾಕೋಬಹುದು. ಇಲ್ಲ, ನಾನು ಬೆಲ್ಲ ಅದಕ್ಕೆ 2 ಥರ ತೋರಿಸ್ತಾ ಇದ್ದೀನಿ. ಕನ್ಫ್ಯೂಷನ್ಸ್ ಬೇಡ ಅಂತ. ಇದು ಯಾರಿಗೆ ಒಂದು ಮಾಡಿಟ್ಬಿಟ್ರೆ ಯಾರಿಗೆ ಯಾವ್ದು ಬೇಕೋ ಅದು ಹಾಕ್ಕೊಂಡು ಕುಡಿಬೋದಲ್ಲ. ಬೆಲ್ಲ ಬೇಕಾದ್ರೆ ಬೆಲ್ಲ ಹಾಕ್ಕೋಬೋದು, ಉಪ್ಪು ಬೇಕಾದ್ರೆ ಉಪ್ಪು ಹಾಕ್ಕೋಬೋದು.
ಎಷ್ಟು ಹೆಲ್ದಿ ಅಲ್ವಾ ಅತ್ತೆ. ಇವಾಗಂತೂ ತುಂಬಾ ಇದು ಲಾಲ್ಬಾಗು ಅಲ್ಲೆಲ್ಲ ಮತ್ತೆ ನಾವು ಇವಾಗ ರೀಸೆಂಟ್ ಆಗಿ ತಿರುಪತಿಗೂ ಹೋಗಿದ್ವಲ್ಲ, ಆ ತಿರುಪತಿ ಪಾರ್ಕ್ ಮುಂದೆ ಅಲ್ಲ ಮಿಲ್ಲೆಟ್ ಗಂಜಿ ಅಂತೆ, ಆಯ್ತಾ, ಏನ್ ಎಂತೆಂತ ಹೆಲ್ದಿ ಜ್ಯೂಸಸ್. ಎಲ್ರು ಹೆಲ್ದಿ ನೋಡ್ತಾರೆ, ಆರೋಗ್ಯ ನೋಡ್ಕೊಂತಾರೆ. ಹೆಲ್ದಿ ಜ್ಯೂಸಸ್ ಫ್ಲಾಸ್ಕ್ ಅಲ್ಲಿ ಇಟ್ಬಿಟ್ಟು ಹೊರಗಡೆ ತಗೊಳ್ಳೋ ಬದಲು ನಾವು ಮನೆಯಲ್ಲೇ ಈ ತರ ಮಾಡ್ಕೊಂಡು ಕುಡಿದ್ರೆ ಇನ್ನೂ ಒಳ್ಳೇದಲ್ಲ. ನಮ್ಗೆ ಗೊತ್ತಿರುತ್ತೆ ನಾವು ಏನೇನ್ ಇಂಗ್ರೀಡಿಯೆಂಟ್ಸ್ ಹಾಕಿದೀವಿ ಅಂತ, ಮತ್ತೆ ಹೈಜಿನಿಕ್ಲಿ ಪ್ರಿಪೇರ್ ಮಾಡಿರ್ತೀವಿ. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಈ ತರ ಗಂಟಿಲ್ದಂಗೆ ಆಗ್ಬೇಕಿದು. ಕಲ್ಸ್ಕೋಬೇಕು. ಕುದಿತಾ ಇದೆ. ಇದು ಹಾಕೊಂಬಿಡೋಣ ಕಲ್ಸಿಟ್ಟಿರೋದು. ಗಂಟಿಲ್ದೇ ಇರೋಂಗೆ 3 ಜನನು ಕುಡಿಬೋದು ಆರಾಮ್ಕೆ ಇದು. ಸ್ವಲ್ಪ ಕುದಿ ಬರ್ಬೇಕಲ್ವಾ? ಕುದಿಬೇಕು, ಯಾಕಂದ್ರೆ ಹಸಿ ವಾಸನೆ ಹೋಗ್ಬೇಕು. ಉದಿರ್ತೀವಿ ಎಲ್ಲ ಚೆನ್ನಾಗಿ, ಆದ್ರೂ ಅದು ಚೇಂಜ್ ಆಗುತ್ತೆ ಕಲರ್. ಆಗ್ಲೇ ಆಗ್ತಾ ಇದೆ. ಕುದಿಯೋ ನೀರಿಗೆ ಹಾಕ್ತೀವಲ್ಲ, ಹಂಗಾಗಿ ಅದು. ಇವಾಗ ಆಗಿದೆ, ಇದು ಕಲರ್ ಚೇಂಜ್ ಆಯ್ತು ನೋಡು. ಇವಾಗ ಆಗಿದೆ. ಇವಾಗ 2 ಗ್ಲಾಸ್ ಇಟ್ಕೊಂಡಿದ್ದೀನಿ. 2 ತರನು ತೋರಿಸ್ತೀನಿ. 3 ತರನು ಮಾಡ್ಬೋದು. ಮಜ್ಜಿಗೆನ ಹಾಕೋಬಹುದು, ನಿಮ್ಗೆ ಬೇಕು ಅಂದ್ರೆ ಬರೀ ಉಪ್ಪು ಮಜ್ಜಿಗೆ ಹಾಕೊಂಡು ಕುಡಿಬಹುದು. ಇದನ್ನ ನೀವು ತೆಳ್ಳಗೂ ಮಾಡ್ಕೋಬಹುದು, ಇನ್ನೂ ತೆಳು ಮಾಡ್ಕೋಬಹುದು. ದೊಡ್ಡ ಸ್ಪೂನ್ ಅಲ್ಲದೆ ಚಿಕ್ಕ ಸ್ಪೂನ್ ಅಲ್ಲಿ ಹಾಕೊಂಡು ಇನ್ನೂ ತೆಳು ಮಾಡ್ಕೋಬಹುದು. ಇದು ಸ್ವಲ್ಪ ಗಟ್ಟಿಯಾಗಿದೆ, ನಿಮ್ಗೆ ಯಾವ ತರ ಬೇಕು ಆ ತರ ಮಾಡ್ಕೋಬಹುದು. ಮತ್ತೆ ಇದು 1 ಗ್ಲಾಸ್ ತಗೊಂಡ್ರೆ ಬ್ರೇಕ್ಫಾಸ್ಟ್ ತರನು ಆಗೋಗುತ್ತಲ್ಲ. ಆಗುತ್ತೆ, ಬೇರೆ ತಿಂಡಿನೇ ಬೇಕಾಗಿಲ್ಲ ಇದಕ್ಕೆ. ಇದು 1 ಗ್ಲಾಸ್ ತಗೊಂಡ್ರೆ ಸಾಕು. ನೋಡಿ, ಉಪ್ಪು ನಾವು ಪುಡಿ ಮನೇಲಿ ಮಾಡಿ ಇಟ್ಕೊಂಡ್ಬಿಟ್ಟಿರ್ತೀನಿ ನಾನು. ಇದು ಇಷ್ಟೇ ಮೆಣಸಿನ ಪುಡಿ 1 ಗ್ಲಾಸ್ಗೆ, ಇಲ್ಲಾಂದ್ರೆ ಖಾರ ಜಾಸ್ತಿ ಆಗೋಗುತ್ತೆ, ಘಾಟು. ಜೀರಿಗೆ ಪುಡಿ, ಜೀರಿಗೆನ ಹುರಿದು ಪುಡಿ ಮಾಡಿ ಇಟ್ಕೊಂಡಿರೋದು. ಇದಕ್ಕೆ ಬೇಕು ಅಂದ್ರೆ ತುಪ್ಪ ಹಾಕೋಬಹುದು, ಬೇಡ ಅಂದ್ರೆ ಹಿಂಗೇನೆ ಕುಡಿಬಹುದು. ಇದು ಬಟ್ ತುಪ್ಪ ಹಾಕೊಂಡ್ರೆ ಇನ್ನು ಸಕ್ಕತ್ತಾಗಿ ಚೆನ್ನಾಗಿರುತ್ತೆ. ಇದು ಒಂಥರ ಗಂಜಿ. ಇಲ್ಲ ಅಂದ್ರೆ ಬರೀ ಉಪ್ಪು ಹಾಕೊಂಡು ಮಜ್ಜಿಗೆನೂ ಹಾಕೊಂಡು ಕುಡಿಬಹುದು. ಅದು ಅಂಬ್ಲಿ, ರಾಗಿ ಅಂಬ್ಲಿ, ಮಿಲ್ಲೆಟ್ಸ್ ಅಂಬ್ಲಿ. ಮಿಲ್ಲೆಟ್ಸ್ ಅಂಬ್ಲಿ ಈ ತರ. ಇದು ಸೂಪರ್. ಇದು ಆಯ್ತಾ. ಇದು ಬೆಲ್ಲ, ಅದಕ್ಕೆ ಬೇಕು ಅಂದ್ರೆ ಕಡಿಮೆ ಹಾಕೋಬಹುದು, ಇಲ್ಲ ಜಾಸ್ತಿ ಬೇಕಂದ್ರೆ ಜಾಸ್ತಿ 2 ಸ್ಪೂನು ಹಾಕೋಬಹುದು, ಅವ್ರಿಷ್ಟ. ತುಪ್ಪ ಮಕ್ಕಳಿಗೆ ಕೊಡ್ಬೇಕಾದ್ರೆ ಈ ತುಪ್ಪ ಹಾಕಿದ್ರೆ ಇನ್ನೂ ಚೆನ್ನಾಗಿರ್ತದೆ. ತುಪ್ಪ ಇದು ನಮ್ಮ ದೊಡ್ಡ ಮಗುಗೆ ಹೋಗುತ್ತೆ. ಇದು ಬೆಲ್ಲ ಹಾಕಿ ತುಪ್ಪ ಹಾಕಿ ಈ ಥರನೂ ಕುಡಿಬೋದು. 2 ರೆಡಿಯಾಗಿದೆ. ಸೊ ಸೂಪರ್ ಆಗಿರುವಂಥ ಮಿಲ್ಲೆಟ್ಸ್ ಗಂಜಿ ರೆಡಿಯಾಗಿದೆ. 2 ವೆರೈಟೀಸು, ಇನ್ನೂ 1 ವೆರೈಟೀಸ್ ಹೇಳಿದ್ವಿ, ಮಜ್ಜಿಗೆ ಹಾಕೊಂಡು ಕುಡಿಬೋದು ಅಂತ. ಇದನ್ನ ನೀವು ಖಂಡಿತ ಟ್ರೈ ಮಾಡಿ. ಇದೊಂದು ಡೈಲಿ ರೂಟೀನ್ ಮಾಡ್ಕೊಂಬಿಡಿ. ಇದೊಂದು ಮಿಲ್ಲೆಟ್ಸ್ ಗಂಜಿ 1 ದಿನ ನೀವು ಕಷ್ಟಪಟ್ಟರೆ ಒಂದು 2-3 ತಿಂಗಳು ಆರಾಮಕ್ಕೆ ನೀವು ಈ ಮಿಲ್ಲೆಟ್ಸ್ ಗಂಜಿನ ಮಾಡಿಕೊಂಡು ಕುಡ್ಕೋಬೋದು. ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ. ಸೊ ಎಲ್ಲ ಕಾಯಿಲೆಗಳಿಗೂ ಇದೊಂದು ರಾಮಬಾಣ ಆಗಿದೆ. ಇದನ್ನು ದಯವಿಟ್ಟು ಟ್ರೈ ಮಾಡಿ, ನಮಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಹೇಗೆ ಬಂದಿತ್ತು ಅಂತ. ಇದನ್ನು ನೀವು ತೆಳ್ಳಗೆ ಮಾಡ್ಕೋಬೋದು. ನಾವು ಒಂದು ಸ್ವಲ್ಪ ಗಟ್ಟಿ ಆಗಿದೆ, ಇದನ್ನು ತೆಳ್ಳಗೆ ಮಾಡ್ಕೋಬೋದು. ಹಿಟ್ಟು ಚಿಕ್ಕ ಸ್ಪೂನಲ್ಲಿ ಹಾಕ್ಕೊಳ್ಳಿ ಸಾಕು, ಸರಿ. ನಮ್ಮ ಮನೆಗೆ ನಾವು ಈ ಕನ್ಸಿಸ್ಟೆನ್ಸಿಯಲ್ಲಿ ಕುಡಿತೀವಿ. ನಿಮ್ಮ ಮನೇಲಿ ಯಾವ ಕನ್ಸಿಸ್ಟೆನ್ಸಿಯಲ್ಲಿ ಕುಡಿತಾರೆ ಅದನ್ನು ನೋಡಿಕೊಂಡು ನೀವು ಮಾಡ್ಕೊಳ್ಳಿ. ವಿಡಿಯೋ ಲೈಕ್ ಆದಲ್ಲಿ ನೀವು ನಮಗೆ ಲೈಕ್ ಮಾಡಿ, ಶೇರ್ ಮಾಡಿ. ಈ ವಿಡಿಯೋನ ತುಂಬ ಜನಕ್ಕೆ ಶೇರ್ ಮಾಡಿ, ಅವ್ರಿಗೂ ಹೆಲ್ಪ್ ಆಗುತ್ತೆ. ಈ ಮಿಲ್ಲೆಟ್ಸ್ ಗಂಜಿ ಪುಡಿನ ಮಾಡಿಕೊಂಡು ಅವರು ಎಲ್ಲರೂ ಹೆಲ್ದಿಯಾಗಿರೋಣ. ಎಲ್ರಿಗೂ ಹರೇ ಶ್ರೀನಿವಾಸ.